ನಂತರದ ಲೋಕಸಭಾ ಚುನಾವಣಾ ರಾಜಕೀಯದ ಅಖಾಡಕ್ಕೆ ಜಾರಕಿಹೊಳಿ ಕುಟುಂಬದ ಹೊಸ ಸದಸ್ಯರ ಎಂಟ್ರಿ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ರಾಜಕೀಯಕ್ಕೆ ಜಾರಕಿಹೊಳಿ ಕುಟುಂಬದ ಕೊಡಿ ಎಂಟ್ರಿ ಕೊಡುತ್ತಾ? ಅದು ಕೂಡ ಚಿಕ್ಕೋಡಿಯಿಂದಲೇ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರಾ? ಫಿಕ್ಸ್ ಅದು. ಹೈಕಮಾಂಡ್ ಸೂಚನೆಗೆ ಕಾಯೋದಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದ್ರ ಸತೀಶ್ ಜಾರಕಿಹೊಳಿ ಸಚಿವರು ಅನ್ನೋ ಪ್ರಶ್ನೆ ಕೂಡ ಇದೆ. ಮಗದೊಂದು ಕಡೆ ಅವ್ರು ಹೇಳೋದು ಹಾಲು ಮತ ಸಮಾಜಕ್ಕೆ ಟಿಕೆಟ್ ಕೊಡುವಂತೆ ನಾನು ಹೇಳಿದ್ದೀನಿ, ಬಟ್ ಫೈನಲಿ ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೊ ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳ ಹೆಸರು ಪ್ರಿಯಾಂಕಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಸ್ಪರ್ಧೆ ಮಾಡೋದು ಖಚಿತನಾ, ಫಿಕ್ಸ್ ಅನ್ನುವ ಪ್ರಶ್ನೆ ಕೂಡ ಇದೆ. ಮತ್ತು ಪ್ರಿಯಾಂಕಾ ಅವರ ಹೆಸರು ಇದು ಮೊದಲನೇ ಬಾರಿಗೆ ನಲ್ಲ ಕೇಳಿ ಬರ್ತಾ ಇರುವಂತದ್ದು. ಹಲವು ಸಲ ತೇಲಿ ಬಂದಿತ್ತು ಅವರ ಮಗಳ ಹೆಸರು. ಇದೀಗ ಮತ್ತೊಮ್ಮೆ ಅದು ಕೂಡ ಚಿಕ್ಕೋಡಿಯಿಂದಲೇ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆ ಫಿಕ್ಸ್ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಓಡಾಡ್ತಾ ಇರುವಂತಹ ಚರ್ಚೆ ಇದು. ಕಡೆ ಹೊಸ ಹೆಸರು ಕೇಳಿದ್ದಾರೆ, ಬಿಟ್ಟಿದ್ದಾರೆ. ಮತ್ತೆ ಅದನ್ನು ರಿಸರ್ವ್ ಮಾಡಿದ್ಮ್ಯಾಗ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಪುತ್ರಿ ವಿಚಾರನೂ ಈಗ ಅವ್ರದ್ದು ಚರ್ಚೆಯಲ್ಲಿದೆ. ಬೆಳಗಾವಿಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತಾ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ, ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಗೋಷ್ಠಿ ಮಾಡ್ತಾರೆ ಎಲ್ಲ ಎರಡು. ಅಕಸ್ಮಾತ್ ಹೈಕಮಾಂಡ್ ಅವ್ರು ಪ್ರಿಯಾಂಕಾ ಅವ್ರನ್ನ ಚಿಕ್ಕೋಡಿಯಿಂದ ನಿಲ್ಲಿಸಿ ಅಂತಂದ್ರೆ ನೋಡೋಣ, ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ. ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರು ವೇಟ್ ಕಾದು ನೋಡೋಣ. ಕೆಲವು ಕಡೆ ಹೊಸ ಹೆಸರು ಕೇಳಿದ್ದಾರೆ, ಬಿಟ್ಟಿದ್ದಾರೆ. ಮತ್ತೆ ಅದನ್ನು ರಿಸರ್ವ್ ಮಾಡಿದ್ಮ್ಯಾಗ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಪುತ್ರಿ ವಿಚಾರನೂ ಈಗ ಅವ್ರದ್ದು ಚರ್ಚೆಯಲ್ಲಿದೆ. ಬೆಳಗಾವಿಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತಾ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ, ಇನ್ನೂ ಇಲ್ಲ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾರೆ. ಚೇತನ್, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಇದೇನು ಹೊಸದಾಗಲ್ಲ, ಹಲವು ಸಲ ತೇಲ್ ಬಂದಿತ್ತು. ಬಟ್ ಈಗ ಚಿಕ್ಕೋಡಿಯಿಂದ MP ಕ್ಯಾಂಡಿಡೇಟ್ ಅವರೇ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಚಿಕ್ಕೋಡಿಯಲ್ಲಿರುವಂತಹ ಕಾಂಪಿಟೇಷನ್ ಹೇಗಿದೆ, ಡೀಟೇಲ್ಸ್ ಏನ್ ಸಿಗುತ್ತೆ ಸದ್ಯಕ್ಕೆ? ಖಂಡಿತವಾಗಿಯೂ ಕೂಡ ಈ ಬಗ್ಗೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ನನ್ನ ಮಗಳು ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ನಿನ್ನೆ ಏನು ರಾಜ್ಯದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಗುತ್ತೆ, ಆ ಮೀಟಿಂಗ್ದಲ್ಲಿ ಹೈಕಮಾಂಡ್ ಸಚಿವರ ಮೇಲೆ ಒತ್ತಡ ಹಾಕಿರುವಂತೆ ಕಂಡು ಬರ್ತಿರುವಂಥದ್ದು. ಯಾಕಂದರೆ ಈಗ ನಿಪ್ಪಾಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಯೂಟರ್ನ್ ಹೊಡೆದಿರುವಂಥದ್ದು. ನನ್ನ ಮಗಳು ಸ್ಪರ್ಧೆಯ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿರುವಂಥದ್ದು. ಯಾಕಂದರೆ ನಿನ್ನೆ ಚಿಕ್ಕೋಡಿಯಲ್ಲಿ ಬಹುತೇಕವಾಗಿ ಏನು ಅಂತ ಪ್ರಬಲ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ನೀವು ನಿಮ್ಮ ಮಗಳನ್ನು ಸ್ಪರ್ಧೆ ಮಾಡಿಸಲೇಬೇಕು ಅನ್ನೋ ಸೂಚನೆಯನ್ನು ಹೈಕಮಾಂಡ್ ನೀಡಿರುವಂತೆ ಕಾಣ್ತಾ ಇದೆ. ಯಾಕಂದರೆ ಇದುವರೆಗೂ ಕೂಡ ನನ್ನ ಮಗಳು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಒಂದು ಕಡೆ ಏನು ಕಾಂಗ್ರೆಸ್ ಸರ್ವೆ ಕೂಡ ಸಾಕಷ್ಟು ಸರ್ವೆಗಳಲ್ಲೂ ಕೂಡ ಪ್ರಬಲ ಅಭ್ಯರ್ಥಿ ಇದ್ದರೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಮುನ್ಸೂಚನೆಗಳನ್ನ ಸರ್ವೆಗಳು ನೀಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 5 ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಹೀಗಾಗಿ ಎಲ್ಲ ಶಾಸಕರ ಮೇಲೆ ಒತ್ತಡ ಹಾಕಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೆ. ಅದನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಆದರೆ ಪ್ರಬಲ ಅಭ್ಯರ್ಥಿಯನ್ನ ಇಲ್ಲಿ ನಿಲ್ಲಿಸಬೇಕು ಅನ್ನೋ ಒತ್ತಡ ಇರುವ ಕಾರಣ ಸತೀಶ್ ಜಾರಕಿಹೊಳಿ ಅವರು ಸದ್ಯ ಯೂಟರ್ನ್ ಹೊಡೆದಿರುವಂಥದ್ದು. ಅದರಲ್ಲೂ ಕೂಡ ಹೈಕಮಾಂಡ್ ಇನ್ನಷ್ಟು ಒತ್ತಡ ಹಾಕಿದರೆ ತಮ್ಮ ಮಗಳನ್ನ ಚಿಕ್ಕೋಡಿ ಲೋಕಸಭೆಯಿಂದ ಸ್ಪರ್ಧೆ ಮಾಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿರುವಂಥದ್ದು. ಥ್ಯಾಂಕ್ ಯು ಚೇತನ್ ತಮ್ಮ ಡೀಟೇಲ್ಸ್ಗೆ.